ಒಂದು ಸ್ವಲ್ಪ ನಂಬಲರ್ಹವಾದಂಥ ಎರಡೂ ಕಡೆಯ ಈ ವ್ಯಕ್ತಿಗಳು ಇವರು ಹೇಳ್ಕೊಳ್ತಾ ಇದ್ದಾರೆ, ನಾವು DCC ಬ್ಯಾಂಕ್ ಗೆಲ್ತೀವಿ, ಅಲ್ಲಿಯ ಹುಕ್ಕೇರಿ ಈ ವಿದ್ಯುತ್ ಸಂಘದನ್ನು ಗೆಲ್ತೀವಿ ಅನ್ನುವಂಥ ದೃಢ ವಿಶ್ವಾಸ. ಅದು ಗೆಲ್ಲಬಹುದೇನೋ ಅನ್ನುವಂಥ ಒಂದು ವಿಶ್ವಾಸ ಇತ್ತೀಚೆಗೆ ಮತ್ತೆ ಮೂಡಲಿಕ್ಕೆ. ನಾನು ನಿಮಗೊಂದು ಆರಂಭದಲ್ಲಿ ಹೇಳಿದ್ದೆ, ಈ ಒಂದು ದೃಷ್ಟಿ ಇಟ್ಕೊಂಡು ಏನಪ್ಪ ಅಂತಂದ್ರೆ, ಹುಕ್ಕೇರಿಯ ವಿದ್ಯುತ್ ಸಂಘದ ಗೆಲುವು DCC ಬ್ಯಾಂಕಿನ ಗೆಲುವಿಗೆ ಹಾರಿ ಆಗ್ತದನ ಅಂತೇಳಿ. ಅದು ಇವತ್ತು AB ಪಾಟೀಲ್ ಮಾತು ಕೇಳಿದಾಗ ಗೋಕಾಕದ ನಮ್ಮ ಹುಕ್ಕೇರಿಯ ಡೆವಲಪ್ಮೆಂಟ್ಗಳನ್ನು ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ನಿಧಾನಕ್ಕೆ 59 ಸೀಟುಗಳು ಕತ್ತಿ ಬೆಂಬಲಿಗರದ್ದು ಆಗಿದ್ದರಿಂದಾಗೆ, ಕತ್ತಿಯವ್ರದ್ದಾಗಿದ್ದರಿಂದಾಗೆ, AB ಪಾಟೀಲ್ ಅವ್ರದ್ದಾಗಿದ್ದರಿಂದಾಗೆ ಹುಕ್ಕೇರಿ ನಮ್ಮ ಕತ್ತಿಯವರು ಊರಿಗೆ ಬಿತ್ತು ಅನ್ನೋದು ಇಂದಿನ ಅಭಿಪ್ರಾಯ. ನಾಳೆ ಬದಲಾಗ್ಬೋದು, ಇದು ಶಾಶ್ವತ ಅಂತಲ್ಲ. ಯಾಕೆ ಒಂದಿನ ಅವರು ಒಂದಿನ ಇವರು ಏರಾಪೇರಿ ಆಗ್ತಾ ಇರ್ತಾರೆ. ಇದು ಸರ್ಕಾರ ರಂಗದಲ್ಲ. ಯಾಕಂದರೆ ಮತಗಳು ಕಡಿಮೆ ಇರ್ತಾರೆ, ಕಡಿಮೆ ಜನ ಇರ್ತಾರೆ, ಅವ್ರನ್ನ ಕ್ಯಾಚಪ್ ಮಾಡ್ಕೊಳ್ಳೋದು ಭಾಳ ಸುಲಭ ಆಗ್ತದೆ. ಆ ದಿಶೆಯಲ್ಲೇ ಆಗ್ಬೋದಾ ಅಂತ ಅನಿಸಿದ್ರು, ಅಂದ್ಕೊಂಡಷ್ಟು ಅದು ಸುಲಭ ಇಲ್ಲ. ಯಾಕಂದರೆ ಇವತ್ತು ಮೀಡಿಯಾ ಭಾಳ ಜಾಗೃತ ಆಗಿಬಿಟ್ಟದ. ಅದರಲ್ಲೂ ಈ ರಾಯಬಾಗ್, ಹುಕ್ಕೇರಿ, ಗೋಕಾಕ್ ಮತ್ತು ನಮ್ಮ ಅರಭಾವಿ ಅದು ಮೂಡಲಗಿ ಕ್ಷೇತ್ರಗಳು ಇವತ್ತು ತೆಗೆದು ಸೂಕ್ಷ್ಮವಾಗಿದ್ದಾರೆ. ಇಲ್ಲಿಯ ರಾಜಕಾರಣಿಗಳು ಭಾಳ ಪ್ರಬಲರಾಗಿದ್ದಾರೆ. ಆರ್ಥಿಕವಾಗಿ ಆಯಿತು, ಮತ್ತೆ ದೃಷ್ಟಿಯಿಂದ ಆಯಿತು, ಎಲ್ಲ ದೃಷ್ಟಿಯಿಂದ ಹಣಬಲ, ತೋಳ್ಬಲ, ಭುಜಬಲ ಅಂತ ನಾವು ಕರಿತೀವಿ, ಎಲ್ಲ ದೃಷ್ಟಿಯಿಂದ ಬಲಿಷ್ಠಿದ್ದಾರೆ. ಚಿಕ್ಕೋಡಿಯಿಂದ ಜೊಲ್ಲೆಯವರಾಯ್ತು, ಇವು ಅತ್ಯಂತ ಸೂಕ್ಷ್ಮ ಪ್ರದೇಶರೋದ್ರಿಂದಾಗೆ ಇಲ್ಲಿ ಯಾರು ಪ್ರಬಲರಾಗ್ತಾರೋ ಅವರು ಜಿಲ್ಲೆಯ ಮೇಲೆ ಕಮಾಂಡ್ ಆಗ್ತಾರೋ ಅಂತೇಳಿ DCC ಬ್ಯಾಂಕ್ಗಳು ಕಮಾಂಡ್ ಆಗ್ತಾರೋ ಅನ್ನೋದು ಒಂದು ಈಗಿನ ಡೆವಲಪ್ಮೆಂಟ್. ಈ ನಡು ಹೇಳಿದ್ದೀನಿ ನಿಮ್ಗೆ, ಅದು ಆಲ್ರೆಡಿ ಇಲ್ಲಿವರೆಗೆ ಅನಿಸಿತ್ತು 12 ಆಗ್ಬೋದು ಇರೋದು ಅಂತೇಳಿ. 12 ಆಗುವ ಸಾಧ್ಯತೆಗಳು ಬಾಲಚಂದ್ರ ಸಾಧ್ಯನಾ ಅನ್ನೋಂಥ ಮತ್ತೆ